ಸ್ನೇಹಿತರೆ, ಗುಡ್ ಮಾರ್ನಿಂಗ್. ರಾತ್ರಿ ಏನಾಯ್ತಂದ್ರೆ ಟೀ ಕುಡಿಯಕ್ಕೆ ಹೋಗ್ತೀನಿ ಅಂತೇಳಿ ಹೋಗಿ ಬಂದ್ಬಿಟ್ಟು ಮತ್ತೆ ಟೈಮ್ ಆಗ್ಬಿಟ್ಟಿತ್ತು. ಸೊ ಊಟ ಮಾಡ್ಕೊಂಡು ಹಾಗೆ ಮಲ್ಕೊಂಬಿಟ್ಟೆ, ಮತ್ತೆಲ್ಲೂ ಹೋಗ್ಲಿಲ್ಲ. ಸೊ ಈಗ ಟೈಮ್ ಎಷ್ಟಪ್ಪ ಅಂದರೆ ನೋಡ್ಬೋದು, 6:30. ಸ್ನೇಹಿತರೆ, ಈಗ ಬೆಳಗಿನ ಜಾವ 6:30 ಆಗಿದೆ ಬೆಳಿಗ್ಗೆ. ಈಗ ಕಸ್ಟಮರ್ ರೆಡಿ ಇದ್ದಾರೆ. ಈಗ ಎಲ್ಗಪ್ಪ ಹೋಗೋದಂದ್ರೆ ಹೊರನಾಡಿಂದ ಸೀದಾ ಧರ್ಮಸ್ಥಳಕ್ಕೆ. ನಮ್ಮ ಕಸ್ಟಮರ್ ಅಂತ ಟೈಮಿಂಗ್ಸ್ ಗೆರೆ ಕೊಯ್ದಂಗೆ ಬೆಳಿಗ್ಗೆ ಹೇಳಿದ್ರು ಇದೇ ಟೈಮಿಂಗ್ಸ್ ರೆಡಿ ಇರ್ತೀವಪ್ಪ ಬಂದ್ಬಿಡು ಅಂತೇಳಿ. ನಿನ್ನೆ ಪಿಕಪ್ಗಾದ್ರೆ ಅಷ್ಟೇ, ಕೆಲವು ಕಸ್ಟಮರ್ ಗೆರೆ ಕೊಯ್ದಂಗೆ ರೆಡಿ ಆಗ್ತಾರೆ. ಕೆಲವ್ರು ಹೇಳೋದೊಂದು 9-10 ಗಂಟೆ ಆದ್ರೆ ಎದ್ದಿರಲ್ಲ. ಬಟ್ ಇವ್ರದ್ದು ನಮ್ಮ ಕಸ್ಟಮರ್ ಸಕಾದ ಟೈಮಿಂಗ್ಸ್ ಪಿಕಪ್ ಮಾಡ್ತಾರೆ. ಬನ್ನಿ ಈಗ ಕಸ್ಟಮರ್ಸ್ನ ಪಿಕಪ್ ಮಾಡೋಕೆ ಹೋಗ್ತಂತ ರೂಮ್ ಅಲ್ಲಿ ದೇವಸ್ಥಾನದ ಹತ್ರ ಮಾಡಿದ್ದಾರೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಬಿಟ್ಟು ಈಗ ಸೀದಾ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗೋಣ. ಬನ್ನಿ, ಲೇಟ್ ಮಾಡೋದು ಬೇಡ. ಎಲ್ಲ ಜಾತ್ರೆ ಆಗಿದೆ. ಮೊನ್ನೆಲ್ಲ ಫುಲ್ ಅಂಗಡಿಗಳಿದಾವೆ ನೋಡಿ. ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲ ಫುಲ್ಲು ನೋಡಿ, ಅಂಗಡಿಗಳು ಹಾಕ್ಬಿಡೋದಾರೆ. ಅದಕ್ಕೆ ಪಾಪ ಗಾಡಿಗಳು ಬಿಟ್ಟಿಲ್ಲ ಒಳಗಡೆ. ಇವತ್ತೆಲ್ಲ ಖಾಲಿ ಆಗ್ತದವೆ. ಮೋಸ್ಟ್ಲಿ ಇವತ್ತಿಂದ ಗಾಡಿ ಒಳಗಡೆ ಬರ್ಬೋದು ನೋಡಿ. ಎಲ್ಲ ಗಾಡಿಯಲ್ಲಿ ಇದು ಅಂಗಡಿಗಳಲ್ಲಿ ಎತ್ತುತ್ತಾ ಇದ್ದಾರೆ. ಫಸ್ಟ್ ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ, ಫಾಗ್ ಬೇರೆ ಇರುತ್ತೆ. ಫೈನಲಿ ಎಲ್ಲ ಪಿಕಪ್ ಮಾಡ್ಕೊಂಡು ಲಗೇಜೆಲ್ಲ ಹಾಕ್ಕೊಂಡೆ ನೋಡ್ಬೋದು. ಹೊರನಾಡ ಮುಂದ್ಗಡೆ ಇಲ್ಲಿ ಬಸ್ ಸ್ಟ್ಯಾಂಡ್ ಥರ ಇತ್ತು. ಎಲ್ಲ ಬಾತ್ರೂಮ್ ಎಲ್ಲ ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಈಗೆಲ್ಲ ಫುಲ್ಲು ಫ್ರೀ ಇದೆ. ಇಲ್ಲಿಂದ ಸೀದಾ ಹೊರಡೋದೇನೆ ಈಗ. ಬನ್ನಿ, ಬೆಳಗ್ಗೆ ಆಯಿತು. ಸೊ ಇಲ್ಲಿಂದ ಈಗ ಡೈರೆಕ್ಟ್ ಸ್ನೇಹಿತರೆ, ಹಾಗೆ ನಾವು ಹೊರನಾಡಿಂದ ಬಂದು ಈಗ ಕಳಸ ಬಿಟ್ಟು ಈಗ ಇದು ಕುದುರೆಮುಖ ರೋಡಲ್ಲಿರೋ ಒಂದು ಟೀ ಅಂಗಡಿಗೆ ನಿಲ್ಲಿಸಿದ್ವಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಟೀ ಸಹ ಕಾಫಿ ಟೀ ಏನು ಕುಡಿದಿರಲಿಲ್ಲ. ಸೊ ಹಂಗಾಗಿ ಇಲ್ಲೊಂದು ಟೀ ಬ್ರೇಕ್ ತಗೋಣ ಅಂತೇಳಿ ನಿಲ್ಲಿಸಿದ್ದೀನಿ. ಇಲ್ಲಿ ಅಕ್ಕ ಇನ್ನೂ ಟೀ ರೆಡಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ. ಸೊ ಇಲ್ಲಿಂದ ಈಗ ಟೀ ಕುಡಿದ್ಬಿಟ್ಟು ಈಗ ಡೈರೆಕ್ಟ್ ಟಿಫನ್ಗೆ ಇನ್ನೇನು ಆಲ್ರೆಡಿ ಟೈಮ್ ಆಗ್ತಾ ಬಂತು. ಮುಂದೆಗಡೆ ಇದು ಕುದುರೆಮುಖ ಫಾರೆಸ್ಟ್ ಪಾಸ್ ಮಾಡ್ಕೊಂಬಿಟ್ಟು ಮುಂದೆ ಎಲ್ಲಾದರೂ ನಿಲ್ಸೋಣ ನೋಡೋಣ. ಸೊ ಅದನ್ನು ಮುಂದೆ ಹೇಳ್ತೀನಿ, ಬನ್ನಿ. ಸ್ನೇಹಿತರೆ, ಫೈನಲಿ ನಾವು ಈಗ ನೋಡ್ಬೋದು ಕುದುರೆಮುಖ ಎಂಟ್ರೆನ್ಸ್ಗೆ ಎಂಟ್ರಿ ಆದ್ವಿ. ಇಲ್ಲಿ ಚೆಕ್ ಪೋಸ್ಟಲ್ಲಿ ಮುಂಚೆ ಎಲ್ಲ ಇದನ್ನು ಸ್ಕ್ಯಾನರ್ ಕೊಡ್ತಾಯಿದ್ರು. ಸೊ ಈಗ ಸ್ಲಿಪ್ ಬರೀತಾರೆ ಗಾಡೀಲಿ ಎಷ್ಟು ಜನ ಅದಾರೆ ಏನು ಅಂತೇಳಿ. ಯಾಕಂದರೆ ಕುದುರೆಮುಖ ದೊಡ್ಡ ಫಾರೆಸ್ಟ್ ಬೀಳುತ್ತೆ, ಮಧ್ಯದಲ್ಲೆಲ್ಲ ಗಾಡಿ ನಿಲ್ಸಂಗಿಲ್ಲ. ಸೊ ಈ ಕಡೆ ಚೆಕ್ ಪೋಸ್ಟಿಂದ ಆ ಕಡೆ ಚೆಕ್ ಪೋಸ್ಟಿಗೆ ಕೊಡಬೇಕು ನೋಡಿ. ಸರ್, ಪಾರ್ಥಗೌಡ ಟೂರಿಸ್ಟ್ ಅಂತ. ಆಯ್ತು ಸರ್ ನೋಡಿ, ಪಾಸ್ ಕೊಟ್ಟರು. ಇದೇ ಪಾಸ್. ನಮ್ಮ ಚಾನಲ್ ಹೆಸರು ಕೇಳಿದ್ರು ವೀಡಿಯೋ ಮಾಡೋದಕ್ಕೆ. ತುಂಬ ಖುಷಿಪಟ್ಟು ಆಲ್ ದ ಬೆಸ್ಟ್ ಹೇಳಿದರು, ಚಾನಲ್ ಒಳ್ಳೇದಾಗಲಿ ಅಂತೇಳಿ. ಸೊ ಬನ್ನಿ, ಈಗ ಪಾಸ್ ಇಸ್ಕೊಂಡ್ವಿ. ಸೀದಾ ಇಲ್ಲಿಂದ ಈಗ ಹೊರಡೋಣ. ಇಲ್ಲಿಂದ ಸುಮಾರು ಎಸ್.ಕೆ. ಬಾರ್ಡ್ರ್ವರೆಗೂ ಒಂದು ಸ್ವಲ್ಪ ರೋಡು ಚೆನ್ನಾಗಿಲ್ಲ. ಸೊ ಆರಾಮ್ಸೆ ಹೋಗ್ಬೇಕು. ಇಲ್ಲೊಂದು 2-3 ಟರ್ನಿಂಗ್ಸ್ ಬರುತ್ತೆ. ಬನ್ನಿ ಈಗ ಸೀದಾ ಹೋಗೋಣ. ನೋಡಿ, ಇದೇ ಕುದುರೆಮುಖ ಫಾರೆಸ್ಟ್. ವೆಲ್ಕಮ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಬೋರ್ಡ್ ಇದೆ. ಇಲ್ಲಿ ಯಾವ ಬೇಸಿಗೆ ಕಾಲದಲ್ಲಿ ಬಂದರೂ ಕ್ಲೈಮೇಟ್ ಮಾತ್ರ ಸಖತ್ ಕೋಲ್ಡ್ ಆಗಿರುತ್ತೆ ಗುರು ಗಾಡಿ ಓಡ್ಸೋಕ್ಕೆ. ಫೈನಲಿ ಕುದುರೆಮುಖ ಮೇನ್ ಸರ್ಕಲ್ಗೆ ಎಂಟ್ರಿ ಆದ್ವಿ. ಇಲ್ಲಂತೂ ಏನಾದ್ರು ಫೋಟೋ ವೀಡಿಯೋ ತಕ್ಕೊಳಕ್ಕೆ ನಿಲ್ಲಿಸಿ ಹತ್ಬಿಟ್ರೆ ಕಾಲು ತುಂಬ ಇವು ಲೀಚಿ ಜಿಗಣಿ ಅಂತಾರಲ್ಲ, ಸೊ ಅವು ಹತ್ಬಿಡ್ತವೆ. ಸಿಕ್ಕಾಬಟ್ಟೆ ಇರ್ತವೆ ಈ ಕಡೆ ಅಂತೂ ಕುದುರೆಮುಖ ರೋಡಲ್ಲಿ. ಗೊತ್ತೇ ಆಗೋದಿಲ್ಲ, ಅವು ಕಡ್ದು ರಕ್ತ ಬರಬೇಕಾದ್ರೇ ಗೊತ್ತಾಗೋದು. ಅವು ಕಚ್ಚಬೇಕಾದ್ರೆ ಏನು ಗೊತ್ತಲ್ಲ, ರಕ್ತ ಹೋಗ್ಬೇಕಾದ್ರೇ ಕಾಣಿಸೋದು. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಇಳಿಯಲ್ಲ ನಾವು ಕೆಳಗಡೆ. ಇಲ್ಲಿ ಸಿಕ್ಕಾಬಟ್ಟೆ ಲೀಚಿ, ಯಾಕಂದರೆ ಯಾವಾಗಲೂ ಇಲ್ಲಿ ಇಬ್ಬನಿ ಮತ್ತು ಮಳೆ ಬರ್ತಾ ಇರುತ್ತಲ್ಲ. ಸೊ ನೋಡ್ಬೋದು ಈ ಥರ ಕ್ಲೈಮೇಟ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಈ ಕಡೆ ಎಲ್ಲ ಲೀಚಿ ಅಂತಾರೆ, ಅವನ್ನ ಜಿಗಣಿ ಅಂತಾರಲ್ಲ ಅವು. ಸೊ ಅವಕ್ಕೆ ಹಂಗಾಗ್ಬಿಟ್ಟು ಇಲ್ಲಿ ಇಳಿದು ನೀವು ಬೇಕಾದ್ರೆ ಚೆಕ್ ಮಾಡಿ, ಯಾವಾಗಾದ್ರೂ ಇಳಿದು ಹತ್ತಿರ ಕಮ್ಮಿ ಅಲ್ಲ ಅಂದ್ರೂ ಒಂದು 4-5 ಕಾಲ ಮೇಲೆ ಹತ್ತಿರ್ತವೆ. ಸೊ ಅವ್ರ ರಕ್ತ ತಗೊಂಡು ರಕ್ತ ಇಳಿಬೇಕಾದ್ರೆ ಅಷ್ಟೇ ಗೊತ್ತಾ ಸೊ ನಮಗೆ ಕಚ್ಚೈತೆ ಅಂತೇಳಿ. ಸೊ ಹಂಗಿರುತ್ತೆ. ಹಂಗಾಗಿ ಜಾಸ್ತಿ ಇಲ್ಲಿ ಕೆಳಗಡೆ ಇಳಿಯೋಕ್ಕೆ ಹೋಗಲ್ಲ. ಇನ್ನು ಬೆಳಗ್ಗೆನೇ ಕ್ಲೈಮೇಟ್ ಮಾತ್ರ ಸೂಪರಾಗಿದೆ. ಇಲ್ಲೊಂದು ಸ್ವಲ್ಪ ರೋಡ್ ಕ್ರ್ಯಾಕ್ ಆಗಿದೆ.
ಸ್ನೇಹಿತರೆ ನೋಡ್ಬೋದು, ಇಲ್ಲೊಂದು ಲಾರಿ ಯಾವ್ದು ಟರ್ನಿಂಗ್ನಾಗೇ ಅಪ್ಸೈಡ್ ಆಗೈತೆ. ಇವತ್ತೇ ಆಗಿರೋದು ಇದು. ಇನ್ನು ಪಾರ್ಕಿಂಗ್ ಆನ್ ಮಾಡಿ ಕೈ ಬಿಟ್ಟಿದ್ದಾರೆ. ಸೊ ನೋಡ್ಬೋದು, ನಾವು SK ಬಾರ್ಡ್ರ್ ದಾಟಿ ಈಗ ಇದಕ್ಕೆ ಬಂದಿದ್ದೀವಿ, ಯಾವುದೋ ಬಜಗೊಳಿ ರೋಡಿಗೆ. ಸಿಕ್ಕಾಬಟ್ಟೆ ರೋಡ್, ಇದು ಫುಲ್ ಟಾಪ್ ಆನ್ ಟಾಪ್ ರೋಡ್ ಸಿಗುತ್ತೆ. ಬಟ್ ಏನಂದರೆ ಇಲ್ಲಿಂದ ಅಪ್ ಟು ಬರೀ ನ್ಯೂಟ್ರಲಾಗಿ ಹೊಡೆದ್ರೆ ಸೀದಾ ಗಾಡಿ ಎದು ಎಂಟ್ರೆನ್ಸ್ಗೆ ಹೋಗುತ್ತೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತಲ್ಲ, ಅಲ್ಲಿಗನ ಹೋಗುತ್ತೆ ಗಾಡಿ. ಎಕ್ಸಿಲೇಟ್ರ್ ಮೇಲೆ ಕಾಲು ಬಿಡೋ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ಫ್ರೀಯಾಗಿ ಹೋಗೋದು ಗಾಡಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಜನ ಹೊಸ್ದಾಗಿ ಬರೋರು ಸುಮ್ಮನೆ ಹೋಗ್ತಾ ಇರ್ತಾರೆ, ಟರ್ನಿಂಗ್ಗಳಿಗೆ ಗೊತ್ತಾಗಲ್ಲ. ನೋಡ್ಬೋದು, ಇಲ್ಲೊಂದು ಗಾಡಿ ಇದು ಡ್ರಮ್ ಹೀಟಾಗಿ ಏನೋ ಬೆಂಕಿ ಎತ್ಕೊಂಡು ಸುಟ್ಟೋಗ್ಬಿಟ್ಟೈತೆ. ಸೊ ಹಿಂಗಿರ್ತದೆ ಗಾಡಿ, ಭಾಳ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೇಕು. ಸೊ ಹೊಸ ರೋಡಲ್ಲಿ ಅಪರೂಪಕ್ಕೆ ಬರೋ ರೋಡ್ಗಳಿಗೆ ಸುಮ್ಮನೆ ಗೊತ್ತಿಲ್ಲದಲ್ಲೇ ಗಾಡಿ ಸ್ಪೀಡಾಗಿ ಓಡಿಸ್ಬಾರ್ದು. ಎಕ್ಸ್ಪೆಷಲಿ ಘಾಟ್ ಸೆಕ್ಷನ ನೋಡ್ಕೊಂಡು ಓಡಿಸ್ಬೇಕು. ಸ್ನೇಹಿತರೆ ಫೈನಲಿ ನಾವು ಈಗ ಈ ಕಡೆ ಚೆಕ್ ಪೋಸ್ಟಿಗೆ ಎಂಟ್ರಿ ಆದ್ವಿ. ನೋಡ್ಬೋದು, ಈ ಬಜಗಳಿಂದ ಬರ್ತೀವಲ್ಲ ಆ ಕಡೆ ಚೆಕ್ ಪೋಸ್ಟಿಗೆ ಎಂಟ್ರಿ ಆದ್ವಿ. ಇದೇನು ಪಾಸ್ ಕೊಟ್ಟಿದ್ರು ಅದನ್ನ ಈಗ ಇಲ್ಲಿಗೆ ಕೊಡಬೇಕು. ಇಲ್ಲಿಗೆ ಕೊಟ್ಬಿಟ್ಟು ಸೀದಾ ನಾವು ಈಗ ಧರ್ಮಸ್ಥಳ ಕಡೆ ಹೋಗ್ಬೇಕು. ನೋಡೋದು ಇಲ್ಲಿ ಮುಂದೆಗಡೆ ಕಸ್ಟಮರ್ಸ್ ಕೇಳೋದು ಟಿಫನ್ಗೆ ಏನಾದ್ರು ಹಾಕ್ಬೇಕಂತೇಳಿ. ಟಿಫನ್ಗೆ ಏನಾದ್ರು ಅಂದರೆ ಮುಂದೆ ಒಂದು ಹೋಟೆಲ್ ಇದೆ, ತೋರಿಸ್ತೀನಿ. ಅದೊಂಥರ ಸಿಕ್ಕಾಪಟ್ಟೆ ಫೇಮಸ್ ಹೋಟೆಲ್ ಅದು. ಬನ್ನಿ ಈಗ ಚೆಕ್ ಪೋಸ್ಟಲ್ಲಿ ಪಾಸ್ ಕೊಟ್ಬಿಟ್ಟು ಮತ್ತೆ ಸಿಗೋಣ. ಆ ಕಡೆ ಹಂಗೆ ಕೊಡು ಅಷ್ಟೇ, ಅವ್ರ ಕೈ ಕೊಡು. ಐತೆ ಸ್ನೇಹಿತರೆ, ಫೈನಲಿ ನಮ್ಮ ಕಸ್ಟಮರು ಟಿಫನ್ಗೆ ಒಳ್ಳೆ ಹೋಟೆಲ್ಗೆ ಹಾಕಪ್ಪ ಅಂದರು. ಸೊ ನಾನು ಯಾವಾಗಲೂ ಹೇಳಿದ್ನಲ್ಲ, ಒಳ್ಳೆ ಫೇಮಸ್ ಹೋಟೆಲ್ ಅಂತೇಳಿ. ನೋಡ್ಬೋದು, ಈ ಬಜಗೊಳಿ ಸರ್ಕಲ್ಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಲೆಫ್ಟಿಗೆ ತಿರುಗ್ಕೊಂಡು ನಾವು ಧರ್ಮಸ್ಥಳ ಹೋಗ್ಬೇಕು. ಸೊ ನಾವು ಲೆಫ್ಟಿಗೆ ತೊಗೊಳ್ತಾ ಇಲ್ಲ. ಸೊ ಇಲ್ಲಿ ರೈಟಿಗೆ ಇಲ್ಲಿ ಸರ್ಕಲ್ ರೈಟಿಗೆ ತಗೊಂಡು ಇಲ್ಲಿಂದ ಒಂದು 100-200 ಮೀಟ್ರ್ ಡಿಸ್ಟೆನ್ಸಲ್ಲಿ ರೈಟ್ ಸೈಡಲ್ಲೇ ಇದೆ ಭುವನೇಶ್ವರಿ ಹೋಟೆಲ್ ಅಂತೇಳಿ. ಇಲ್ಲೇ ಆ ಕಡೆ ಇದರಿಂದ SK ಬಾರ್ಡ್ರ್ ಇದು ಕುದುರೆಮುಖದಿಂದ ಬರ್ತಲ್ಲ, ಅಲ್ಲೇ ಬಜಗೊಳಿ ಸರ್ಕಲಾಗಿ ರೈಟಿಗೆ ತಗೋಬೇಕು. ಅಲ್ಲಿಂದ ಒಂದು 200 ಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ, 150-200 ಮೀಟ್ರ್ ಐತೆ. ನೋಡ್ಬೋದು, ಇಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಈ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಹೋಟೆಲ್ ಇರ್ಬೋದು. ಹೋಟೆಲ್ ಇರೋದು ಎಲ್ಲೂ ನೀವು ದೂರ ಹೋಗಂಗಿಲ್ಲ. ಸಖತ್ತಾಗಿರುತ್ತೆ ಊಟ ಮಾತ್ರ. ಟಿಫನ್ನು ಸ್ವೀಟ್ ಐಟಮ್ ಎಲ್ಲ ಪ್ರತಿಯೊಂದು ಭಾಳ ಚೆನ್ನಾಗಿರುತ್ತೆ. ಬನ್ನಿ ಎಲ್ಲ ಒಳಗಡೆ ನೋಡಿ. ಇದೆ ಹೋಟೆಲ್ ಭುವನೇಶ್ವರಿ ಅಂತೇಳಿ. ಇಲ್ಲಿ ಆರ್ಡ್ರ್ ಹೇಳೋದೇ ಒಂಥರ ಡಿಫ್ರೆಂಟಾಗಿ ಹೇಳ್ತಾರೆ. ಬನ್ನಿ ಆ ಆರ್ಡ್ರ್ ಯಾವ ಥರ ಹೇಳ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಗೋಳಿ ಬಜ್ಜಿ, ಕಡಲೆ ಅವಲಕ್ಕಿ, ಉಪ್ಪಿಟ್ಟು ಅವಲಕ್ಕಿ, ಅವಲಕ್ಕಿ ಮೊಸರು, ಇಡ್ಲಿ ಸಾಂಬಾರ್, ವಡೆ ಸಾಂಬಾರ್, ಇಡ್ಲಿ ವಡ, ಪೂರಿ ಬಾಜಿ, ಪಲಾವು, ನೀರು ದೋಸೆ, ಬನ್ಸ್, ದಹಿ ವಡ, ಬಿಸ್ಕರಡ್ಡಿ, ಸಂಜೀರ. ನೋಡಿ, ಅಣ್ಣ ಆರ್ಡ್ರ್ ಹೇಳ್ಬಿಟ್ಟು ಆರಾಮ್ಸೆ ಹೋಗ್ಬಿಟ್ರು. ಸೊ ಇಲ್ಲಿ ಅಣ್ಣನ ಆರ್ಡ್ರ್ ಕೇಳೋಕ್ಕಾಗೆ ಜನ ಬರ್ತಾರೆ. ಸಖತ್ ಡಿಫ್ರೆಂಟಾಗಿ ಹೇಳ್ತಾರೆ. ಸ್ನೇಹಿತರೆ ಫೈನಲಿ ನಾವೀಗ ಇದನ್ನು ಒಂದು ಬನ್ಸ್ ಹೇಳಿದ್ದೀನಿ. ಸೊ ಬನ್ಸು ಈ ಕಡೆ ಸೌತ್ ಕೇಂದ್ರ ಕಡೆ ಬಂದರೆ ಬನ್ಸ್ ತಿನ್ಬೇಕು, ಒಳ್ಳೆ ಸ್ಪೆಷಲ್, ಅದು ಚೆನ್ನಾಗಿರುತ್ತೆ. ಸೊ ಮಾಮೂಲಿ ಇಡ್ಲಿ ವಡೆ ಎಲ್ಲ ಕಡೆ ತಿಂತೀವಿ, ಅದು ಕಾಮನ್ನು. ನೋಡಿ, ಎಲ್ಲ ಥರ ಸ್ವೀಟ್ಸ್ ಸಿಗುತ್ತೆ ಇಲ್ಲೆಲ್ಲ. ಹೋಮ್ ಮೇಡ್ ಇವರೇ ರೆಡಿ ಮಾಡ್ತಾರೆ, ಯಾವುದೂ ಹೊರಗಡೆಯಿಂದ ತರಲ್ಲ. ಸಖತ್ತಾಗಿರ್ತವೆ ಸ್ವೀಟ್ಸ್ ಮಾತ್ರ. ಸೊ ನಾವೀಗ ಫೈನಲಿ ಒಂದು ಪ್ಲೇಟ್ ಬನ್ಸ್ ಹೇಳಿದ್ವಿ. ಬನ್ಸ್ ಮಾತ್ರ ಸಖತ್ ಸ್ವೀಟಾಗಿರ್ತವೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಬನ್ಸ್ ತಿಂದಾದ್ಮೇಲೆ ಇಲ್ಲಿ ಈ ಹೋಟೆಲಲ್ಲಿ ತುಂಬ ಫೇಮಸ್ ಅಂದರೆ ನೋಡ್ಬೋದು, ಇದು ಎಳ್ಳು ಜ್ಯೂಸ್ ಅಂತೇಳಿ. ಎಳ್ಳಲ್ಲೇ ಏನೋ ಮಾಡ್ತಾರೆ, ಇದು ಸಖತ್ ಫೇಮಸ್ ಇಲ್ಲಿ. ಅವರೇ ರೆಡಿ ಮಾಡೋದಿದು. ಜ್ಯೂಸ್ ಕುಡಿದು ಬಂದ್ವಿ. ಈಗ ಸೀದಾ ಗಾಡೀಲಿ ಕೂತ್ಕೊಂಡಿದ್ದೀನಿ. ನಮ್ಮ ಕಸ್ಟಮರ್ಸ್ ನೋಡ್ಬೋದು, ಅಲ್ಲೇನೋ ಟಿಫನ್ ಮಾಡ್ತಾ ಇದ್ದಾರೆ. ರೈಸ್ ಏನು ಸಿಗಲಿಲ್ಲ, ರೈಸ್ ಖಾಲಿ ಆಗಿತ್ತು. ಸೊ ಹಂಗಾಗಿ ಬರೀ ಬನ್ಸ್ ಒಂದು ತಗೊಂಡು ಎಳ್ಳು ಜ್ಯೂಸ್ ಕುಡಿದು ಬಂದ್ವಿ. ಮುಂದೆ ಧರ್ಮಸ್ಥಳದಲ್ಲಿ ರೈಸೇ ಸಿಗುತ್ತೆ, ಅಲ್ಲಿ ತಿನ್ನೋಣ, ಚೆನ್ನಾಗಿರುತ್ತೆ. ಧರ್ಮಸ್ಥಳದಲ್ಲಿ ತೃಪ್ತಿ ಅಂತ ಒಂದು ಹೋಟೆಲ್ ಐತೆ, ಅಲ್ಲಿ ರೈಸ್ ಐಟಮ್ ಭಾರಿ ಚೆನ್ನಾಗಿರುತ್ತೆ. ರೈಸ್ ವಡೆ ಅಲ್ಲಿ ಭಾಳ ಇಷ್ಟ, ರೈಸ್ ಸಖತ್ತಾಗಿ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ರೈಸ್ ಏನು ತಿನ್ನಲಿಲ್ಲ, ಬರೀ 2 ಬನ್ಸ್ ತಿಂದು ಒಂದು ಜ್ಯೂಸ್ ಕುಡಿದೆ. ಬನ್ನಿ ಈಗ ಇಲ್ಲಿದ್ದ ಸೀದಾ ಈಗ ಡೈರೆಕ್ಟ್ ಎಲ್ಲಿಗಪ್ಪ ಅಂದರೆ ಧರ್ಮಸ್ಥಳ ಹೋಗೋದು. ಸ್ನೇಹಿತರೆ ಈಗ ಹೋಟೆಲ್ ಭುವನೇಶ್ವರಿ ಹೋಟೆಲಿಂದ ಸೀದಾ ಹೋಗ್ತಾ ಇದ್ದೀವಿ. ನೋಡ್ಬೋದು, ಆವಾಗಲೇ ತೋರಿಸಿದ್ನಲ್ಲ. ಸೊ ಇದೇ ರೋಡಲ್ಲಿ 200 ಮೀಟ್ರ್ ಅಷ್ಟೇ, ಒಂದು 150-200 ಮೀಟ್ರ್ ಒಳಗಡೆ ಇರೋದು. ನಾವು ಬಜಗೊಳಿ ಸರ್ಕಲ್ಗೆ ಎಂಟ್ರಿ ಆಗ್ತಾ ನೋಡಿ, ಇಲ್ಲಿ ಲೆಫ್ಟ್ ಸೈಡಿಂದ ನಾವು ಬಂದಿದ್ದು. ಸೊ ನಾವೀಗ ಈ ಸರ್ಕಲಿಂದ ಸ್ಟ್ರೈಟ್ ಹೋಗ್ಬೇಕು. ಆವಾಗಲೇ ಲೆಫ್ಟ್ ಅಂತ ಹೇಳಿದ್ನಲ್ಲ. ಸೊ ಈಗ ಗಾಡಿ ಹೋಗ್ತಾ ಇದೆಯಲ್ಲ, ಹಂಗೆ ಹೋಗ್ಬೇಕು. ಈಗ ಲೆಫ್ಟ್ ಎತ್ಕೊಂಡ್ರೆ ಸೀದಾ ಕುದುರೆಮುಖ ರೋಡಿಗೆ ಹೋಗುತ್ತೆ.
ನೋಡಿ ಧರ್ಮಸ್ಥಳ ಬೋರ್ಡ್ ಇದೆ. ಸೊ ಹಿಂಗೆ ಹೋಗ್ಬೇಕು, ಇಲ್ಲಿಂದ ಸೀದಾ ಒಂದೇ ರೋಡು. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ನೋಡಿ ನಾವು ಬೆಳ್ತಂಗಡಿ ಬಿಟ್ಟು ಈಗ ಇನ್ನೇನು ಉಜಿರೆ ಕಡೆ ಬಂದ್ವಿ. ಸಿಕ್ಕಾಬಟ್ಟೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಎಲ್ಲ ಕಡೆ ಇದು ಒಂದೇ ಜಾಗ ಅಂತೆಲ್ಲ ಸಿಕ್ಕಾಬಟ್ಟೆ ಎಲ್ಲ ಕಡೆ ತುಂಬ ಕಡೆ ರೋಡೆಲ್ಲ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೇ ಈ ಕಡೆ ಮಾತ್ರ ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಬೇಗ ಬೇಗ ಮಾಡ್ತಿದ್ದಾರೆ. ಪಾಪ ಮಳೆಗಾಲ ಬಂದರೆ ಈ ಕಡೆ ಎಲ್ಲ ರೋಡ್ ಮಾಡೋಕ್ಕಾಗಲ್ಲ ಅಂತೇಳಿ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಗಾಡಿಗಳು ಬೇರೆ ಓಡಾಡ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ರೋಡ್ ಇದು ಮೊನ್ನೆ ಈ ಕಡೆ ಎಲ್ಲ ಓಡಾಡೋಕ್ಕಾಗ್ತಿರಲಿಲ್ಲ. ಸೊ ಈ ಕಡೆ ಎಲ್ಲ ಸ್ವಲ್ಪ ಸರ್ವಿಸ್ ರೋಡಿಗೆ ತಾರೆಲ್ಲ ಹಾಕಿ ಚೆನ್ನಾಗಾದ್ರೂ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗಂತೂ ಸಿಕ್ಕಾಬಿಟ್ಟು ರೋಡು ಅರೆಸ್ಟ್ ಆಗಿತ್ತು. ನಿಧಾನಕ್ಕೆ ಹೋಗ್ಬೇಕು, ಧೂಳು ಬೇರೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡ್ಬೋದು, ಇದು ಉಜಿರೆ ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಬರ್ತೀವಲ್ಲ, ಇಲ್ಲಿನೂ ರೋಡ್ ರೆಡಿ ಮಾಡ್ತಿದ್ದಾರೆ. ಸೊ ಅದು ಬೆಳ್ತಂಗಡಿದ ಆಯ್ತು, ಇದು ಉಜಿರೆದು. ನೋಡ್ಬೋದು ಇಲ್ಲಿನೂ ಒಂದು 2-3 ಟರ್ನಿಂಗ್ಸ್ ಆಗೆಲ್ಲ ರೋಡೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಇದನ್ನು ರೆಡಿ ಮಾಡ್ತಿದ್ದಾರೆ. ಎಲ್ಲ ಮಳೆಗಾಲದೊಳಗೆ ರೆಡಿ ಮಾಡೋಣ ಅಂತೇಳಿ ನೋಡ್ಬೋದು. ಎಲ್ಲ ಕಡೆ ಇದೊಂದೇ ಅಲ್ಲ ಪಾಪ, ಏನು ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡ್ತೀರಾ, ರೋಡ್ ಚೆನ್ನಾಗಿ ಆಗಲಿ ಫಸ್ಟು. ಈಗ ಒಂದು 5-10 ನಿಮಿಷ ನಿಧಾನಕ್ಕೆ ಹೋಗ್ಬೋದು ಅಷ್ಟೇ, ಏನು ಮಾಡೋಕ್ಕಲ್ಲ. ಬಿಸಿಲುಗಾಲದಲ್ಲೇ ಎಲ್ಲ ರೋಡ್ ಆದರೆ ಮುಂದೆ ಓಡಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹೆಂಗೆ ಒಟ್ಟಿನಲ್ಲಿ ರೆಡಿ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ ಸ್ನೇಹಿತರೆ. ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳಕ್ಕೆ ರೀಚ್ ಆಗಿ ನೋಡ್ಬೋದು, ಇದು ದರ್ಶನಕ್ಕೆ ಹೋಗ್ತಾರಲ್ಲ, ಅಲ್ಲಿ ಗಾಡಿಗಳು ಬಿಡಲ್ಲ, ಲೋಕಲ್ ಗಾಡಿಗಳು ಮಾತ್ರ ಬಿಡೋದು. ಸೊ ನಮ್ಮ ಗಾಡಿನ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಒಳಗಡೆ ಹೋಗ್ತಾಯಿದ್ವಿ. ಕಾರಣ ಏನಪ್ಪ ಅಂದರೆ ಆವಾಗಲೇ ಹೇಳಿದ್ನಲ್ಲ ಸಿಗಂದೂರಲ್ಲಿ. ಸೊ ಅದೇ ಥರನೇ ನಮ್ಮ ಕಸ್ಟಮರ್ಸಲ್ಲಿ ಏಜ್ಡ್ ಪರ್ಸನ್ಗಳಿದ್ದಾರೆ, ಅವ್ರಿಗೆ ಕಾಲು ನೋವು ಅಂತೇಳಿ ಡೈರೆಕ್ಟ್ ಅಲ್ಲಿಗೆ ಹತ್ರಕ್ಕೆ ಬಿಟ್ಟು ರಿಟರ್ನ್ ಬರ್ತೀನಿ, ಅಲ್ಲೇ ಪಾರ್ಕ್ ಮಾಡ್ಕೊಳಂಗಿಲ್ಲ ನೋಡಿ. ಇಲ್ಲೊಂದು ಗೇಟ್ ಇದೆ, ಇಲ್ಲಿನೂ ಸೀದಾ ದೇವಸ್ಥಾನದ ಹತ್ರಕ್ಕೆ ಬಿಡ್ತಾರೆ. ಅಲ್ಲಿ ಇಳಿಸ್ಬಿಟ್ಟು ನಾನು ರಿಟರ್ನ್ ಬರ್ತೀನಿ. ಯಾಕೆ ಸುಮ್ಮನೆ ಅಲ್ಲಿ ಪಾರ್ಕ್ ಮಾಡ್ಕೊಳೋದು ಬೇಡ ಅಂತೇಳಿ. ಪಾಪ ಬೆಲೆ ಕೊಟ್ಟು ಬಿಡ್ತಾರೆ ಅಂದಮೇಲೆ ನಾವು ಅದನ್ನ ಉಳಿಸ್ಕೋಬೇಕು. ಬನ್ನಿ ಈಗ ಕಸ್ಟಮರ್ಸ್ನ ಇಲ್ಲೇ ಎಂಟ್ರೆನ್ಸ್ನಾಗ ಇಳಿಸ್ಬಿಟ್ಟು ಸೀದಾ ನಾವು ಗಾಡಿ ತಗೊಂಡು ಈಗ ಪಾರ್ಕಿಂಗಿಗೆ ಹೋಗೋಣ. ನೋಡ್ಬೋದು ಜನ ಏನು ಅಂತ ಕಮ್ಮಿ ಇದ್ದಾರೆ. ಸೊ ಬೇಗ ದರ್ಶನ ಮಾಡ್ಕೊಂಬರ್ತಾರೆ. ಸೊ ನಾವು ಇಲ್ಲಿದ್ದ ಈಗ ಡೈರೆಕ್ಟ್ ಹೋಗೋದು, ಇದು ಮುಗಿಸ್ಕೊಂಡು ಕಸ್ಟಮರ್ನ ದೇವಸ್ಥಾನ ಹತ್ರ ಬಿಟ್ಬಿಟ್ಟು ನಾನು ಬಂದು ಇಲ್ಲಿ ಪಾರ್ಕಿಂಗ್ ಕೆಳಗೆ ಹಾಕ್ಕೊಂಡಿದ್ದೆ. ಸೊ ನೋಡ್ಬೋದು ಗಾಡಿಗಳು ಅಷ್ಟೊಂದೇನಿಲ್ಲ, ಕಮ್ಮಿ ಎಲ್ಲ ಖಾಲಿಯಾಗಿದ್ದಾವೆ ಗಾಡಿಗಳು. ಈಗೇನು ಒಂದು ಸ್ವಲ್ಪ ಇದಾವೆ ಅಷ್ಟೇ. ಸೋಮವಾರ ಎಲ್ಲ ಬಂದು ನೋಡ್ಕೊಂಡು ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಈಗ ನಾವು ಇಲ್ಲಿಂದ ನಮ್ಮ ಕಸ್ಟಮರ್ ದರ್ಶನ ಆಗಿದೆ ಅಂತೆ. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 2 ಕಾಲ್ ಆಗ್ತಾ ಬಂತು. ಈಗ ಡೈರೆಕ್ಟ್ ಊರಿಗೆ ಹೋಗೋದು. ಬನ್ನಿ ಈಗ ಕಸ್ಟಮರ್ಸ್ನ ಪಿಕಪ್ ಮಾಡೋಣ. ಸೊ ಅವ್ರಿಗೆ ಸ್ವಲ್ಪ ನಡೆಯೋಕ್ಕಾಗಲ್ಲ, ಕಾಲು ನಾವು. ಸೊ ಹಂಗಾಗಿ ಫೋನ್ ಮಾಡಿದ್ರು, ಬನ್ನಪ್ಪ ನಮ್ಮದು ದರ್ಶನ ಆಗಿದೆ ಅಂತೇಳಿ. ಸರಿ ಬನ್ನಿ ಈಗ ಇಲ್ಲಿಂದ ನೋಡಿ. ಎಲ್ಲ ಭಾನುವಾರ ಬಂದು ಹೋಗ್ಬಿಟ್ಟಿದ್ದಾರೆ ನೋಡಿ, ಖಾಲಿದೆ, ಫುಲ್ಲು ಬ್ಯುಸಿ ಇರೋದು ಈ ರೋಡು. ನೋಡ್ಬೋದು ಇಲ್ಲಿದ್ದಾನೆ ಮಂಜುನಾಥ ಸ್ವಾಮಿ. ಬಂದು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಸಿ ಇದು ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಈಗ ಚಾರ್ಮುಡಿ ಘಾಟ್ ಮೇಲೆ ಹೋಗೋದು. ಬನ್ನಿ ಪಿಕಪ್ ಮಾಡುವ. ಚಾರ್ಮುಡಿ ಘಾಟಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನೋಡ್ಬೋದು 13 ಜನದಲ್ಲಿ ಒಬ್ರು ಇರ್ತಾರಲ್ಲ, ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಮಾಡೋ ಅಂತಾರೆ. ಸೊ ಹಾಗಾಗಿ ಪಾಪ ವಾಮಿಟ್ ಬಂದೈತೆ ಅಂತ ಹೇಳಿದ್ರು ಕಸ್ಟಮರ್ಸ್. ಹಾಗಾಗಿ ನಿಲ್ಲಿಸ್ಬಿಟ್ಟು ಈಗ ಅವ್ರನ್ನ ಪಿಕಪ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಅದೇನು ಹೇಳಿ ಕೇಳಿ ಬರಲ್ಲ. ಸೊ ವಾಮಿಟ್ ಅವೆಲ್ಲ ಕಾಮನ್. ಗಾಡಿ ಅಂದಮೇಲೆ ಕರುಸ್ ಅಂದಮೇಲೆ ಕೆಲವ್ರು ಘಾಟ್ ಸೆಕ್ಷನ್ ಅಂದ್ರೆ ಆಗಲ್ಲ. ಊಟ ಮಾಡಿದ ತಕ್ಷಣ ಕುತ್ಕೊಂಬಿಟ್ರೆ ಹಾಗೆ ಆಗೋದು, ಏನು ಮಾಡೋಕ್ಕಾಗಲ್ಲ. ವಾಮಿಟ್ ಅದೇ ಆಗುತ್ತೆ. ಎಂಥವ್ರಿಗೂ ಅದು ಹೇಳಿ ಕೇಳಿ ಬರೋ ಅಂಥದ್ದಲ್ಲ ಅದು ಸಿಮ್ಟಮ್ಸ್. ಸೊ ಹಾಗಾಗಿ ನಿಲ್ಲಿಸಿದೆ. ಘಾಟ್ ಸೆಕ್ಷನ್ ಅಂದಮೇಲೆ ನಮ್ಮ ಟ್ರಿಪ್ಪಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ವಾಮಿಟ್ ಮಾಡ್ಕೊಳೋರು. ಅವೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಏನಂದರೆ ಘಾಟ್ ಸೆಕ್ಷನ್ ಈ ಘಾಟಲ್ಲಿ ಮಾತ್ರ ನಿಲ್ಸೋದು ಒಂದು ಸ್ವಲ್ಪ ಹಿಂಸೆ. ರೋಡ್ ಮಾತ್ರ ಹೆವಿ ಚಿಕ್ಕದು, ಟರ್ನಿಂಗ್ಸ್ಗಳಾಗೆಲ್ಲ ಬಸ್ಗಳು ಬರ್ತಾ ಇರ್ತವೆ. ಸೊ ಹಂಗಾಗಿ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಬಿಟ್ಟರೆ ಇನ್ನೇನಿಲ್ಲ. ಶಿರಾಡಿ ಘಾಟಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ಬೇಕಾದ್ರೆ ನಿಲ್ಸ್ಕೋಬೋದು, ಫುಲ್ಲು ಫ್ರೀ ಇರುತ್ತೆ ರೋಡ್ ಮಾತ್ರ. ಈ ಘಾಟಲ್ಲಿ ಹೋಗೋಕ್ಕೆ ಬೇಜಾರುಗುರು ಯಾವಾಗನ ಬಂದರೆ. ಇಲ್ಲೇನಂದರೆ ಟರ್ನಿಂಗ್ಗಳಾಗೆ ಗಾಡಿಗಳು ಫುಲ್ಲು ಸ್ಪೀಡಾಗಿ ಬಂದುಬಿಡ್ತದೆ. ಬಸ್ಗಳದ್ದು ಇಲ್ಲಿ ಏನಂದರೆ KSRTC ಬಸ್ಸಿಗೆ ಒಂದು ಹೆದರ್ಬೇಕು ಅಷ್ಟೇ, ಬಿಟ್ಟರೆ ಯಾವ ಗಾಡಿಗಳದ್ದೇನು ತೊಂದರೆ ಇಲ್ಲ. ನಮಗೆ ಎಷ್ಟು ಭಯ ಇರುತ್ತೋ ಅಷ್ಟೇ ಭಯ ಅದರ್ಸ್ ಗಾಡಿಗಳಿಗೆ ಇರ್ತವೆ. ಕಮರ್ಷಿಯಲ್ ಆಗ್ಬೋದು, ವೈಟ್ ಬೋರ್ಡ್ ಆಗ್ಬೋದು, ಈ ಥರ ಯಾವುದೇ ಗಾಡಿಗಳಿಗಾದ್ರೂ ಟರ್ನಿಂಗ್ಸಲ್ಲಿ ಆರು ನೋಡ್ಕೊಂಡು ಕೇರಾಗಿ ಬರ್ತಾರೆ ಅವ್ರ ಟ್ರ್ಯಾಕಲ್ಲಿ ಅವರು. ಸೊ ಕೆಲವರು ಈ KSRTC ಬಸ್ಗಳಿದಾವಲ್ಲ, ಅವ್ರು ಏನಿಲ್ಲ ಸುಮ್ಮನೆ ಏನು ನುಗ್ಗಿಸ್ತಿರ್ತಾರೆ. ಅವ್ರು ಏನು ಯಾವುದು ತಲೆ ಕೆಡಿಸ್ಕೊಳಲ್ಲ. ಒಳ್ಳೆ ಟರ್ನಿಂಗ್ ಪಾಯಿಂಟಲ್ಲೇ ಓವರ್ಟೇಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ಬಸ್ಗಳು ಓಡಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಕೇರಾಗಿ ಹೋಗ್ಬೇಕು. ಅದರಲ್ಲಿ ಎಕ್ಸ್ಪೆಷಲಿ KSRTC ಬಸ್ ಬರೋ ಜಾಗದಲ್ಲಂತೂ ಮಾತಾಡೋಂಗೆ ಇಲ್ಲ.
ನಮ್ಮ ಟೂರಿಸ್ಟ್ ಗಾಡಿಯರಂತೂ ಆರನ್ ಅಂತೂ ಖಡಕ್ಕಾಗಿ ಹೊಡೆದು ಆರನ್ನ ಟರ್ನಿಂಗ್ ಮಾಡ್ತಿರ್ತಾರೆ. ಅದು ಬಿಟ್ಬಿಟ್ರೆ ಈ ಬಸ್ಸಿಗೆ ಒಂದೇ ಹೆದರ್ಬೇಕು. ಆವಾಗಲೇ ಟರ್ನಿಂಗಲ್ಲಿ ಒಂದು ಬಸ್ ಬಂತು, KSRTC ಬಸ್ಸು. ಸೊ ಅದು ವೀಡಿಯೋ ಮಾಡಲಿಲ್ಲ. ಅವನು 5 ನಿಮಿಷ ನಿಲ್ಲಿಸ್ಕೊಂಡಿದ್ರೆ ಏನು ಬದನೆಕಾಯಿ ಆಗ್ತಾ ಇರಲಿಲ್ಲ ಗುರು. ಒಳ್ಳೆ ಟರ್ನಿಂಗಲ್ಲೇ ಗುಂಡಿ ಬಿದ್ದಿದೆ. ಸೊ ನಾನು 2 ನಿಮಿಷ ಪಾಸ್ ಆಗ್ಬಿಡ್ತಿದ್ದೆ ನಾನು. ಅವನು ಮೂವ್ ಆದ, ನಾನು ಈಗ ಅವನು ಆಪೋಸಿಟ್ ಹತ್ರಕ್ಕೆ ಬಂದಂತ ನಾನು ಲೆಫ್ಟಿಗೆ ಎಳ್ಕೊಂಡೆ. ಸೊ ಆ ಗುಂಡಿ ಬಿದ್ದಿತ್ತು. ಸೊ ಹಂಗಾಗಿ ಆ ಗುಂಡಿಗೆ ಲೆಫ್ಟ್ ಸೈಡ್ ವೀಲ್ ಇಳಿದು ಹತ್ತಿಬಿಡ್ತು. ಅದೇ ಒಂದು ಬೇಜಾರಾಗ್ಬಿಡ್ತು. ಅದು ಬಿಟ್ಟರೆ ಇನ್ನೇನಿಲ್ಲ. 2 ನಿಮಿಷ ನಿಲ್ಸ್ಕೊಂಡಿದ್ರೆ ಪಾಸ್ ಆಗಿಬಿಡ್ತಿದ್ವಿ. ಅವ್ರಿಗೆ ಏನು ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಈ KSRTC ಬಸ್ನವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಏನು ಹೇಳಿದ್ರೆ ಅಷ್ಟೇ, ಏನು ಯೂಸ್. ನೋಡ್ಬೋದು ಸ್ನೇಹಿತರೆ, ಫೈನಲಿ ನಾವು ಈಗ ಚಾರ್ಮಡಿ ಘಾಟ ತುದಿಯಲ್ಲಿದ್ದೀವಿ. ಇಲ್ಲೊಂದು ಸ್ವಲ್ಪ ಗಾಡಿಗಳು ಕಡಿಮೆ ಇದಾವೆ. ಸೀಸನ್ ಟೈಮಲ್ಲಿ ಬಂದ್ರಂತೂ ಗಾಡಿ ಪಾಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಗಾಡಿಗಳು ಇರ್ತವೆ. ಮಳೆಗಾಲದಲ್ಲಿ ಬರ್ಬೇಕು ಈ ಘಾಟು ವ್ಯೂ ಪಾಯಿಂಟ್ ಎಲ್ಲ ನೋಡೋಕ್ಕೆ. ಸಖತ್ತಾಗಿರುತ್ತೆ ಕ್ಲೈಮೇಟ್ ಮಾತ್ರ. ಸೊ ಗಾಡಿಗಳು ಯಾವ ಕಮ್ಮಿ ಇದಾವೆ, ಗಾಡಿಗಳೇನಂತ ಗಾಡಿಗಳೇನಿಲ್ಲ. ಈಗ ನೋಡ್ಬೋದು ಎಲ್ಲ ಒಣಗಿಬಿಟ್ಟದ ಗಿಡ ಮರಗಳೆಲ್ಲ. ಈಗ ಇನ್ನೇನು ಯುಗಾದಿ ಟೈಮು, ಹಳೆದೆಲ್ಲ ಹೋಗಿ ಹೊಸದೆಲ್ಲ ಚಿಗುರೋ ಟೈಮು. ಸೊ ನೋಡ್ಬೋದು ಎಲ್ಲ ಕಡೆನೂ ಎಲ್ಲೋ ಕಲರ್ ಕಾಣಿಸ್ತೈತೆ. ಈ ಮಳೆಗಾಲದಲ್ಲಂತ ಹಚ್ಚ ಹಸಿರುವಾಗಿ ಕಾಣಿಸ್ತಿರುತ್ತೆ ಚಾರ್ಮಡಿ ಘಾಟ. ಇಲ್ಲೆಲ್ಲ ನೀರು ಬೀಳ್ತಾ ಇರುತ್ತೆ, ನೋಡೋಕ್ಕೆ ಒಂಥರ ಚೆಂದ ಗುರು ಚಾರ್ಮಡಿ ಘಾಟು ಮಳೆಗಾಲದಲ್ಲೇ. ಬೇರೆ ಟೈಮಲ್ಲಿ ಬಿಸಿಲುಗಾಲದಲ್ಲಿ ಬಂದರೆ ಏಟತಿ ಪಾಸ್ ಆದವಪ್ಪ ಅನಿಸ್ಬಿಡುತ್ತೆ. ಇಲ್ಲೆಲ್ಲ ನೀರು ಬೀಳ್ತಿರುತ್ತೆ ಮಳೆಗಾಲದಲ್ಲಿ. ಈಗ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಗುಡ್ಡ ಏನಿದೆ ಇದೆಲ್ಲ ನೀರು ಬೀಳ್ತಾ ಇರುತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು, ಈ ಬೇಸಿಗೆ ಕಾಲದಲ್ಲಿ ಏನಂದರೆ ಏನು ಸಿಗಲ್ಲ ನೋಡಿ. ಇಲ್ಲೊಂದು ತುದಿ, ಈ ಎಂಟ್ರೆನ್ಸ್, ಈ ಬ್ರಿಡ್ಜ್ ಬರುತ್ತಲ್ಲ, ಇಲ್ಲಿ ಮುಂದೆಗಡೆ ಒಂದು ಬರುತ್ತೆ, ಫುಲ್ಲು ಇಕ್ಕಟ್ಟಿನ ಜಾಗ ಅದಂತ ನೋಡಿ. ನೆನದವರ ಮನದಲ್ಲಿ KSRTC ಬಸ್ಸು. ಅವ್ರು ಯಾವಾಗ ಬರ್ತಾರಂತಲೇ ಗೊತ್ತಾಗಲ್ಲ ಗುರು, ಹಂಗೆ ಬಂದುಬಿಡ್ತಾರೆ. ಯಪ್ಪ ನೋಡಿದ್ರೇ ಭಯ ಆಗತ್ತೆ. ಬಸ್ ಅನ್ನಂಗೆ ಬಂದುಬಿಡ್ತಾರೆ ಅವರು. ಅವ್ರೇನು ಯಾವುದು ತಲೆ ಕೆಡಿಸ್ಕೊಳಲ್ಲ, ಸುಮ್ಮನೆ ನುಗ್ಗಿಸ್ತಾ ಇರೋದೇ ಗಾಡಿ. ಮೊನ್ನೆ ಲಾಸ್ಟ್ ಟೈಮು ಶಿರಡಿ ಘಾಟಲ್ಲಿ ಒಂದು ಆಗಿತ್ತು, ಅದು ವೀಡಿಯೋ ಹಾಕಿದ್ದು ಅನಿಸುತ್ತೆ ನಾನು ಫೇಸ್ಬುಕ್ಕಲ್ಲಿ. ಇದೇ KSRTC ಬಸ್ಸನ್ನು ನುಗ್ಗಿಸಿ ಏನೋ ಬ್ರೇಕ್ ಪ್ರಾಬ್ಲಮ್ ಆಗಿ ಶಿರಡಿ ಘಾಟಲ್ಲಿ ಬ್ರಿಡ್ಜಿಗೆ ಹೊಡೆದಿದ್ರು ನೋಡಿ ಸ್ನೇಹಿತರೆ. ಈಗ ಇನ್ನೇನು ಫೈನಲಿ ಚಾರ್ಮಡಿ ಘಾಟು ಎಂಡಾಗ ಸಮಯ ಬಂದಿದೆ ನೋಡಿ. ಇಲ್ಲೇ ಈ ಇಕ್ಕಟ್ಟಿನ ಜಾಗ ಗುರು, ಇದೊಂದು ಪಾಸ್ ಆಗಿಬಿಟ್ರೆ ಮುಗಿದು ನೋಡಿ. ಎಲ್ಗೂ ಬಂದೇ ಬಿಟ್ರು ಕಾರ್ನರು, ಯಾರಾದರೂ ಬಂದೇ ಬಿಡ್ತಾರೆ. ಇಲ್ಲೇ ಏನೆಲ್ಲ ಆಪೋಸಿಟ್ ಬಂದಂದರೆ ಏನು ಫುಲ್ ಸ್ಪೀಡಾಗಿದ್ದರೆ ಆಪ್ಷನ್ ಇಲ್ಲ, ಒಂದು ರೈಟ್ ಸೈಡಿಗೆ ಬಿಡ್ಬೇಕು, ಇಲ್ಲ ಗುದ್ಕೋಬೇಕು ಅಷ್ಟೇ. ಹಾಗಾಗಿ ಅಲ್ಲಿ ಟರ್ನಿಂಗ್ ಮಾತ್ರ ಭಾಳ ಕೇರಾಗಿ ಪಾಸ್ ಆಗ್ಬೇಕು. ನೈಟ್ ಹೊತ್ತಾದರೆ ಏನಾಗಲ್ಲ, ಹೆಡ್ಲೈಟಲ್ಲಿ ಪಾಸ್ ಆಗ್ಬಿಡುತ್ತೆ. ಡೇ ಟೈಮಲ್ಲಿ ಭಾಳ ಡೇಂಜರು, ಆರು ನೋಡಿಲೇಬೇಕು. ಫೈನಲಿ ನೋಡ್ಬೋದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಇಲ್ಲೇ ಗಾಡಿಲೇ ಕೂತ್ಕೊಂಡ್ಬಿಟ್ಟು ಸ್ವಾಮಿ ಅಣ್ಣಪ್ಪ ಅವ್ರಿಗೆ ಇಲ್ಲೇ ನಮಸ್ಕಾರ ಮಾಡ್ಬಿಟ್ಟು ತಂದೆಗೆ ಸೀದಾ ಹೊಡೋಣ ಬನ್ನಿ. ನೋಡಿ ಯಾವಾಗ ಬಂದರೂ ಅಜ್ಜಗೆ ಕೈ ಮುಗದೆ ಹೋಗ್ಬೇಕು, ಯಾಕಂದ್ರೆ ಕಾಪಾಡೋದೆ ನಮ್ಮನ್ನವರು. ಸ್ನೇಹಿತರೆ ಫೈನಲಿ ನಾವು ಈಗ ಎಲ್ಲಿ ಚಿಕ್ಕಮಂಗ್ಳೂರು ಕಡೂರು ಎಲ್ಲ ದಾಟಿಬಿಟ್ಟು ಈಗ ನಾವು ಎಲ್ಲಪ್ಪ ಅಂದರೆ ಕಡೂರು ಬಿಟ್ಟು ನಾವೀಗ ತಮಟದಳ್ಳಿ ಗೇಟ್ ಬರುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ರೋಡಲ್ಲೇ ಇದು ಶಾರ್ಟ್ಕಟ್ ರೋಡು. ಎಲ್ಲಿ ತಮಟದಳ್ಳಿ ಗೇಟಿಂದ ಹೊಸದುರ್ಗದಿಂದ ಬರ್ತೀವಲ್ಲ ಡೈರೆಕ್ಟ್ ಕಡೂರಿಗೆ, ಆ ರೋಡು ಎಲ್ಲ ಕಿತ್ತು ರೆಡಿ ಮಾಡ್ತಿದ್ದಾರೆ ಗುರು. ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ ರೋಡ್ಗಳು ಎಲ್ಲ. ಇದು ಫುಲ್ ಹಂಪ್ಸ್ಗಳು ಬರೋದಲ್ಲ ಆ ರೋಡ್ ಇದು. ಎಲ್ಲ ರೋಡ್ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಒಂದು ಸ್ವಲ್ಪ ಅರ್ವ ಮಾಡ್ತಿದ್ದಾರೆ ರೋಡು, ಬಟ್ ಟಾಪ್ ಆನ್ ಟಾಪ್ ಇದಕ್ಕೆ ಹೋಗ್ತಾಯಿದ್ವಿ ನಾವು, ಎಲ್ಲಿ ತಮಟದಳ್ಳಿ ಗೇಟ್ ಅಂತೇಳಿ ನೋಡಿ. ಎಲ್ಲ ಕಡೆ ರೋಡ್ ಕಿತ್ತಾಕಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಮುಗಿಲಿ. ಸ್ನೇಹಿತರೆ ಫೈನಲಿ ಕಸ್ಟಮರ್ನ ಬಂದು ಡ್ರಾಪ್ ಮಾಡಿದಾಯ್ತು ಅವ್ರ ಮನೆ ಹತ್ರ. ನೋಡ್ಬೋದು ಕಸ್ಟಮರ್ ತುಂಬ ಖುಷಿಪಟ್ಟರು, ಚೆನ್ನಾಗಿ ಕರ್ಕೊಂಡೋಗಿ ಬಂದಪ್ಪ ಅಂತೇಳಿ. ಸೊ ಅದೊಂದೇ ನಮಗೆ ಬೇಕಾಗೋದು, ಬೇರೇನು ಬೇಡ. ಅದೇ ಮಾತಿಗೋಸ್ಕರನೇ ಗಾಡಿನ ತುಂಬ ಕೇರಾಗಿ ಓಡಿಸ್ತಾ ಇರ್ತೀವಿ. ಬನ್ನಿ ಈಗ ನಾವು ಮನೆಗೆ ಹೊರಡೋಣ. ಸದ್ಯಕ್ಕೆ ನಾಳೆ ಯಾವುದು ಬುಕ್ಕಿಂಗ್ ಇಲ್ಲ, ನೋಡೋಣ ಯಾವ್ದಾದ್ರು ಬುಕ್ಕಿಂಗ್ ಇದೆ ಬಂದರೆ ಖಂಡಿತ ಲಾಗ್ ಮಾಡೋಣ. ಸೊ ಕಸ್ಟಮರ್ ಅಂತ ತುಂಬ ಖುಷಿ ಪಟ್ಬಿಟ್ರು. ಇನ್ನೊಂದು ಚೆನ್ನಾಗಿ ನೋಡ್ಕೊಂಡ್ರು ಪಾಪ ಕಸ್ಟಮರ್, ಫ್ಯಾಮಿಲಿ ಅವ್ರ ಮನೆಯಲ್ಲೂ ನಾನು ಒಬ್ಬ ಅನ್ನೋ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು. ಚೆನ್ನಾಗಿ ಅಂದರೆ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ.
ಈ ಸಾರಿ ನಾನು ಖರ್ಚಾಗಿಲ್ಲ ಹೇಳ್ಬೇಕಂದ್ರೆ ಪಾಪ. ಪ್ರತಿ ಟ್ರಿಪ್ಪಲ್ಲಿ ಕಮ್ಮಿ ಅಲ್ಲಾಂದ್ರೆ ನಮ್ದು 1,000 1,500 ಮೇಲೆ ಖರ್ಚಾಗೋದು ಊಟ ತಿಂಡಿಗೆ ಅಂತೇಳಿ. ₹1 ಖರ್ಚಾಗಿಲ್ಲ. ಸುಳ್ಳಾಗಿ ಕೇಳ್ಬೇಕು. ಎಲ್ಲಾನ ನಿಲ್ಲಿಸ್ಲಿ, ನೀರು ಬೇಕಾ, ನೀರಿಗೆ ನಾನು ಜಾಸ್ತಿ ಖರ್ಚು ಮಾಡ್ತಿದ್ದಿದ್ದು. ಈ ಕೋಲ್ಡ್ ವಾಟ್ರಿಗೂ ಅದೇ ಇದು ಅಂತ ಜಾಸ್ತಿ ಬಿಸ್ಲೇರ್ ನೀರು ಅದಕ್ಕೆ ಖರ್ಚು ಮಾಡ್ತಿದ್ದೆ. ಮತ್ತು ಟೈಮಿಗೆ ಸರಿ ಟಿಫನ್ ಮಾಡಲೇಬೇಕು, ಊಟ ಮಾಡ್ಬೇಕು ಅಂತೇಳಿ ಅದಕ್ಕೆ ಅರ್ಧ ಖರ್ಚು ಮಾಡಿಬಿಡ್ತಿದ್ದೆ. ನಾವು ಅವ್ರಿವ್ರು ಕೊಡ್ತಾರೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಮ್ಗೆ ಅದೊಂದು ಬೆನಿಫಿಟ್ ಆಯ್ತು. ಸೊ ಚೆನ್ನಾಗಿ ನೋಡ್ಕೊಂಡ್ರು ಪಾಪ. ಅಲ್ಲೆಲ್ಲ ಎಲ್ಲನ ಟೀ ನಿಲ್ಲಿಸ್ಲಿ ಫಸ್ಟ್ ಟೀ ತಂದು ಕೊಡೋರು, ಅವರೇ ತಂದು ಕೊಡೋರು ಪಾಪ. ಬಾರಪ್ಪ ಕುಡಿ ಅಂತಲೂ ಕರಿತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ತುಂಬ ಖುಷಿ ಆಯ್ತು. ಇಂಥ ಟ್ರಿಪ್ಪು 1 ವಾರ ಇದ್ರೂ ಮಾಡಿದರೆ ಬೇಜಾರಾಗಲ್ಲ. ಯಾಕಂದರೆ ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಾರೆ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡಲ್ಲ. ಸೊ ಎಲ್ಲ ವೀಡಿಯೋದಕ್ಕಾಗಲಿ ಎಲ್ಲದಕ್ಕಾಗಲಿ ಸಪೋರ್ಟ್ ಮಾಡಿದರು. ಇಷ್ಟು ಹೇಳ್ತಾ ಬನ್ನಿ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಇಲ್ಲಿಂದ ಸೀದಾ ಈಗ ಮನೆಗೆ ಹೊರಡೋಣ.